ನೋಡಿ, ಇಲ್ಲಿ ಕೇಸರಿ ಬಾತನ್ನು ನಾವು ಯಾವಾಗಲೂ ಮಾಡಿ ತಿಂತಾ ಇರ್ತೀವಿ. ಸಿಂಪಲ್ ಆಗಿ ನಾನಿಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಶಿರಾ ಅಂತಾನೆ ಹೇಳ್ತೇನೆ. ತುಂಬ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಶಿರಾ ಒಂದು 4ರಿಂದ 5 ಐಟಮ್ ಇದ್ದರೆ ಸಾಕು. ನೋಡಿ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹಾಲಾಗಲಿ ಏನು ಬೇಕಾಗಿಲ್ಲ, ತುಪ್ಪ ಕೂಡ ಜಾಸ್ತಿ ಬೇಕಾಗೋದಿಲ್ಲ. 1ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಇದ್ದರೆ ಸಾಕು. ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತಲೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ನೋಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ನೋಡಿ, ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಇಲ್ಲಿ ಬೇಕಾದ್ರೆ ನಿಮಗೆ ಜಾಸ್ತಿ ಬೇಕಂದ್ರೂ ಕೂಡ ಹಾಕೊಳ್ಳಿ. ನಾನು 1ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿದ್ದೀನಿ ಒಂದು ಬಾಣಲಿಗೆ. ಇಲ್ಲಿ ಗೋಡಂಬಿನ ನಾನು 1ರಲ್ಲಿ 2 ಭಾಗ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಫ್ರೈ ಆಗಿದೆ, ಇದನ್ನು ನಾನು ಒಂದು ಪಾತ್ರೆಗೆ ತಗೊಂಡ್ಬಿಡ್ತೇನೆ ಸ್ನೇಹಿತರೆ. ತೆಗೆದು ಎತ್ತಿ ಇಟ್ಟರೈತೆ ಒಂದು ಬೌಲಿಗೆ. ಹಾಗೆ ಇದಕ್ಕೆ ಒಣ ದ್ರಾಕ್ಷಿ ಕೂಡ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಒಣ ದ್ರಾಕ್ಷಿನ ಹಾಕ್ಕೊಳ್ಳಿ. ಇಲ್ಲಿ ಅದನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಕಲರ್ ಕೂಡ ನೋಡಿ ಹೇಗೆ ಉಬ್ಬಿ ಚೆನ್ನಾಗಿ ಬರ್ತವೆ ದ್ರಾಕ್ಷಿ. ಅಲ್ಲಿವರೆಗೂ ಸ್ಲೋ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಕೂಡ ಚೆನ್ನಾಗಿ ಈಗ ಫ್ರೈ ಆಗಿದೆ. ಇದನ್ನು ಕೂಡ ನಾನು ತಗೊಂಡ್ಬಿಡ್ತೀನಿ. ಅದೇ ಏನು ಗೋಡಂಬಿ ಹಾಕಿದ್ದೀವಿ ನೋಡಿ, ಅದೇ ಬೌಲಿಗೆ ಕೂಡ ತೆಗಿತಾ ಇದ್ದೀನಿ ಇದನ್ನು ಕೂಡ. ಈಗ ನಾವು ಉಳಿದಿರುವಂಥ ತುಪ್ಪಕ್ಕೇನೆ 1 ಬೌಲ್ನಷ್ಟು ಬಾಂಬೆ ರವೆನ ಹಾಕ್ತಾ ಇದ್ದೀನಿ. ಇದು ಬಾಂಬೆ ರವೆ. ನೋಡಿ, ಅದೇ ತುಪ್ಪದಲ್ಲೇ ಫ್ರೈ ಮಾಡ್ತಾ ಇದ್ದೇನೆ ನಾನು. ಖಾಲಿ 1ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ತುಪ್ಪನ ಆ್ಯಡ್ ಮಾಡಿದ್ದೇನೆ. ಜಾಸ್ತಿ ತುಪ್ಪ ಬೇಕಂದ್ರೂ ಇವು ಹಾಕೋಬಹುದು ಇನ್ನೂ ಸ್ವಲ್ಪ. ನಾನಿಲ್ಲಿ ಇಷ್ಟರಲ್ಲೇ ಫ್ರೈ ಮಾಡಿದ್ದೇನೆ. ಈಗ ಚೆನ್ನಾಗಿ ಇದು ಫ್ರೈ ಆಗಿದೆ. ನಮಗೆ 4ರಿಂದ 5 ನಿಮಿಷ ಲೋ ಉರಿಯಲ್ಲೇ ಫ್ರೈ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಕಾಯಿಸಿ ಆರಿಸಿರುವಂಥ ನೀರನ್ನು ಹಾಕ್ತಾ ಇದ್ದೀನಿ. ಎಷ್ಟು ಅಂದರೆ 4 ಬೌಲ್ನಷ್ಟು ನೀರು ಹಾಕ್ತಾ ಇದ್ದೀನಿ. ನಾವೇನು 1 ಬೌಲು ರವೆ ತೊಗೊಂಡಿದ್ದೀವಿ ನೋಡಿ, ಅದೇ ಬೌಲಿಂದ 4 ಬೌಲ್ನಷ್ಟು ಕಾಯಿಸಿರುವಂಥ ನೀರನ್ನು ಹಾಕ್ತಾ ಇದ್ದೀನಿ. ಅಂದರೆ ನೀರು ಇದಕ್ಕೆ ಕಾದಿರುವಂಥದ್ದೇ ಹಾಕಬೇಕು. ನೋಡಿ, ಈಗ ಇದು ಕುದೀತಾ ಇದೆ. ನಿಮಗೆ ಇನ್ನೂ ಜಾಸ್ತಿ ನೀರು ಬೇಕಂದ್ರೂ ಹಾಕೋಬಹುದು. ಇಲ್ಲಿ ನಾವು ಏನು ಸಕ್ಕರೆಯನ್ನು ಕೂಡ 1 ಬೌಲ್ನಷ್ಟು ಸಕ್ಕರೆನ ತಗೊಂಡಿದ್ದೇನೆ. ರವೆ ಯಾವ ಬೌಲಿಂದ ತಗೊಂಡಿದ್ದೆ ನೋಡಿ, ಅದೇ ಬೌಲ್ನಲ್ಲಿ ಸಕ್ಕರೆ ಕೂಡ ತಗೊಂಡಿದ್ದೇನೆ. 1 ಬೌಲು ಸಕ್ಕರೆ ಬೇಕಾಗುತ್ತೆ. 1 ಬೌಲು ರವೆ ತಗೊಂಡ್ರೆ 1 ಬೌಲು ಸಕ್ಕರೆ ಬೇಕು. ಇಲ್ಲಿ ಕೆಜಿ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ 1 ಕೆಜಿ ಅಷ್ಟು ರವೆ ತಗೊಂಡ್ರೆ 1 ಕೆಜಿ ಅಷ್ಟು ಸಕ್ಕರೆ ಬೇಕಾಗತ್ತೆ. ನೋಡಿ, ಈಗ ಸಕ್ಕರೆ ಕರಗಿದ ಮೇಲೆ ಇನ್ನೂ ನೀರು ಹಾಕ್ತಾ ಬಂತಿದ್ದು. ಯಾಕಂದ್ರೆ ಸಕ್ಕರೆ ನೀರು ಬಿಡುತ್ತಲ್ಲ, ಅದಕ್ಕಾಗಿ. ನಿಮಗೆ ಕೇಸರಿ ಬಾತ್ ಮಾಡೋದಂದ್ರೆ ಇದಕ್ಕೆ ಸ್ವಲ್ಪ ಕಲರ್ ಆ್ಯಡ್ ಮಾಡ್ತಾರೆ. ಇಲ್ಲ, ನಾನು ಇಲ್ಲಿ ಕಲರ್ ಆ್ಯಡ್ ಮಾಡ್ತಾ ಇಲ್ಲ, ಶಿರಾ ಮಾಡ್ತಾ ಇರೋದ್ರಿಂದ. ನಾನು ಏನು ಆವಾಗಲೇ ಫ್ರೈ ಮಾಡಿ ಇಟ್ಟಿದ್ದೆ ನೋಡಿ, ಅದೇ ರವೆ, ಅದಕ್ಕೆ ಎಲ್ಲವನ್ನು ತುಪ್ಪದಲ್ಲಿ ಹುರಿದಿಟ್ಟಿರುವಂಥದ್ದನ್ನು ಸೇರಿಸ್ತಾ ಇದ್ದೀನಿ ರವೆಗೆ. ನೋಡಿ, ಈ ಥರ ಮಿಕ್ಸ್ ಮಾಡಿದರೆ ಆಯಿತು. ನಮಗೆ ಈಗ ರೆಡಿ ಆಗ್ತಾ ಬಂದಿದೆ. ಹಾಗೆ ಇದಕ್ಕೆ ನಾವು ಏಲಕ್ಕಿ ಪೌಡರನ್ನು ಕೂಡ ಹಾಕಬೇಕಾಗತ್ತೆ. ಇಲ್ಲಿ ಬೇಕಾದರೆ ತುಪ್ಪ ಕೂಡ ಇನ್ನೂ ಸ್ವಲ್ಪ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ. ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಮೇಲ್ಗಡೆಯಿಂದ ಹಾಕಿದ್ದೇನೆ, ಪರಿಮಳ ಚೆನ್ನಾಗಿ ಬರುತ್ತೆ ಅಂಥೇಳಿ. ಇದಕ್ಕೆ ಏಲಕ್ಕಿ ಪೌಡರನ್ನು ಸೇರಿಸಬೇಕಾಗತ್ತೆ, ಕುಟ್ಟಿಟ್ಟಿರೋದು. ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಏಲಕ್ಕಿಗೆ ಸಕ್ಕರೆ ಹಾಕಿ ಸ್ವಲ್ಪ ಕುಟ್ಟಿದ್ದೆ. ಯಾಕಂದರೆ ಏಲಕ್ಕಿ ಅಷ್ಟು ಈಜಿಯಾಗಿ ಆಗೋದಿಲ್ಲ ಬೇಗನೆ, ಅದಕ್ಕಾಗಿ ಸಕ್ಕರೆ ಹಾಕಿದರೆ ಬೇಗ ಸಣ್ಣಾಗುತ್ತೆ. ನೋಡಿ, ನಿಮಗೆ ನಾನು ಮಾಡಿರುವಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಶಿರಾ ನಿಮಗೆ ಚೆನ್ನಾಗಿ ಅನಿಸಿದರೆ ಒಂದು ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ನೋಡಿ, ಇಲ್ಲಿ ಒಂದು ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ. ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಉದುರುದ್ರಾಗಿ ನಾನಿಲ್ಲಿ ಮಾಡಿಲ್ಲ, ಹಾಗೆ ಮಿದುವಾಗಿ ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಹೊಸ ವಿಡಿಯೋಗಾಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ನಿಮಗೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ.